ಮಠದ ಆವರಣದಲ್ಲಿ ಭಕ್ತರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಹರಿಹರದ ಪಂಚಮಸಾಲಿ ಪೀಠದ ಆವರಣದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಮಗದೊಂದು ಕಡೆಯಲ್ಲಿ ಟ್ರಸ್ಟಿಗಳು ಶ್ರೀಗಳ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಹಲವು ಗಂಭೀರ ಆರೋಪವನ್ನು ಅವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪದೇ ಪದೇ ಬೆಂಗಳೂರಿಗೆ ಹೋಗ್ತಾರೆ, ವಿದೇಶ ಪ್ರವಾಸಗಳಲ್ಲೇ ಶ್ರೀಗಳು ಬ್ಯುಸಿ ಆಗಿರ್ತಾರೆ, ಭಕ್ತರಿಗೆ ಸಮಯ ನೀಡ್ತಾ ಇರಲಿಲ್ಲ, ವಿಐಪಿಗಳ ಜೊತೆಗೆ ಹೆಚ್ಚು ಓಡಾಟವನ್ನು ಮಾಡ್ತಾರೆ, ಸಮಾಜ ಒಡೆಯುವಂಥ ಯತ್ನಕ್ಕೆ ಕೈ ಹಾಕಿದ್ದಾರೆ, ಅಧಿಕಾರಿಗಳಿಂದ ಸುಲಿಗೆ ಮಾಡ್ತಾರೆ. ಗಂಭೀರ ಆರೋಪ. 15 ಕಾರಣಗಳನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ಮಠದಲ್ಲಿದ್ದು ಮಠಕ್ಕೆ ಬರುವಂಥ ಭಕ್ತರಿಗೆ ಹಿತವಚನ ನೀಡಬೇಕು, ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿರಬೇಕು. ಆದರೆ ಇವರು ಬೆಂಗಳೂರಿನಲ್ಲೇ ಇರ್ತಾರೆ, ಪ್ರತಿನಿತ್ಯ ಮಠಕ್ಕೆ ಬರೋದೇ ಅಪರೂಪ. ಬಂದಾಗಲೂ ಕೂಡ ಬರೀ ವಿಐಪಿಗಳ ಜೊತೆ ಮಾತ್ರ ಇವರು ಚರ್ಚೆ ಮಾಡ್ತಾರೆ ಪ್ರತ್ಯೇಕವಾಗಿ. ಅಪ್ಪಿತಪ್ಪಿ ಭಕ್ತರಿಗೆ ಸಿಕ್ಕಿದ್ರೂ ಕೂಡ ಅವರು ಬಳಸುವಂಥ ಭಾಷೆಯಿಂದ ಮಠಕ್ಕೆ ಭಕ್ತ ವಾಪಸ್ ಬರಬಾರ್ದು, ಆ ರೀತಿಯಾಗಿ ಮಾತನಾಡಿಸ್ತಾರೆ. ಈ ರೀತಿಯಾಗಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇವರು ಶಿಕ್ಷಣಕ್ಕೆ ಒತ್ತು ಕೊಟ್ಟಿಲ್ಲ, ದಾಸೋಹಕ್ಕೆ ಒತ್ತು ಕೊಟ್ಟಿಲ್ಲ. 60 ಜನ ಇದ್ದಂಥ ಮಕ್ಕಳ ಒಂದು ಸ್ಟ್ರೆಂತ್ ಈಗ 5-6 ಜನಕ್ಕೆ ಇಳಿಕೆಯಾಗಿದೆ. ಇದಕ್ಕೆ ಇವರೇ ಕಾರಣ. ಈ ಥರ ಒಂದು ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿದ್ದಾರೆ ಸ್ವಾಮೀಜಿಗಳ ವಿರುದ್ಧ. ಟ್ರಸ್ಟಿಗಳು ಸಭೆ ನಡೆಸಿದ ಬಳಿಕ ಅವರೊಂದು ಚಾರ್ಜ್ ಶೀಟನ್ನು ರಿಲೀಸ್ ಮಾಡಿರುವಂಥದ್ದು. ಆ್ಯಂಡ್ ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ ಆ ಒಂದು ಚಾರ್ಜ್ ಶೀಟ್ನ ಕಾಪಿಯನ್ನು. 15 ಪಾಯಿಂಟ್ಗಳನ್ನು ಮೆನ್ಷನ್ ಮಾಡಿದ್ದಾರೆ, ವಿಸ್ತೃತವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಟ್ರಸ್ಟಿಗಳು. 2018ರ ಟೈಮ್ನಲ್ಲಿ ನಾವು ಮಠದ ಅಧ್ಯಕ್ಷರನ್ನಾಗಿ ಸ್ವಾಮೀಜಿಯನ್ನು ಮಾಡಿದ್ವಿ. ಆಗ ಶ್ವಾಸಪೀಠದಲ್ಲೂ ಕೂಡ ಅವರು ಪೀಠಾಧ್ಯಕ್ಷರಾಗಿದ್ದರು. ಸೊ ಅವರಿಗೆ ನಾವು ಹೇಳಿದ್ವಿ, ಸ್ವಾಮೀಜಿ 90 ಅಥವಾ 80 ಲಕ್ಷ ಜನ ಇರುವಂಥ ಸಮಾಜ ನಮ್ಮದು, ಇರುವಂಥದ್ದು ಏಕೈಕ ಪೀಠ. ಹೀಗಾಗಿ ನೀವು ಈ ಪೀಠಾಧ್ಯಕ್ಷರಾದ ಮೇಲೆ ಈ ಪೀಠದಲ್ಲೇ ಇದ್ದು ಮಠದ ಭಕ್ತರನ್ನು ತಿದ್ದಿ ತೀಡಿ ಸರಿದಾರಿಗೆ ತರುವಂಥ ಕೆಲಸ ಮಾಡಬೇಕು ಅಂತ. ಆದರೆ ಅವರು ಬೆಂಗಳೂರಿನಲ್ಲೇ ಹೆಚ್ಚು ಸಮಯವನ್ನು ಕಳೀತಾ ಇದ್ರು, ಮಠದಲ್ಲಿ ಕಾಣಿಸ್ಕೊಳ್ತಾ ಇದ್ದದೇ ಅಪರೂಪ ಅನ್ನುವಂಥ ಗಂಭೀರ ಆರೋಪವನ್ನು ಅವರು ಮಾಡಿದ್ದಾರೆ. ಹಾಗಿದ್ರೆ ಒಂದು ಚಾರ್ಜ್ ಶೀಟ್ನಲ್ಲಿ ಪ್ರಮುಖವಾಗಿರುವಂಥದ್ದು ಏನೇನು? ನಂಬರ್ 1, ಶ್ರೀಗಳು ಪಂಚಮಸಾಲಿ ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. 2ನೇದು, ಶ್ವಾಸ ಕೇಂದ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ, ಹರಿಹರ ಮಠವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. 3ನೇದು, ಪೀಠಕ್ಕೆ ಬರುವಂಥ ಕಾಣಿಕೆ ಗೌಪ್ಯವಾಗಿ ಅವರು ಬೇರೆ ಸಂಸ್ಥೆಗೆ, ಬೇರೆ ಪೀಠಕ್ಕೆ ದುರ್ಬಳಕೆ ಮಾಡಿದ್ದಾರೆ, ಶ್ವಾಸ ಕೇಂದ್ರಕ್ಕೆ ಅವರು ಬಳಸ್ಕೊಂಡಿದ್ದಾರೆ. ಇನ್ನು ಮಠದ ಆವರಣದಲ್ಲೇ ಅಘೋರಿ ವಾಮಾಚಾರ ಪೂಜೆಯನ್ನು ಮಾಡ್ತಾ ಇದ್ರು. ಇದು ನಮಗೆ ಸರಿ ಅನಿಸೋದಲ್ಲ. ಮಠದ ಆವರಣದಲ್ಲಿಯೇ ಈ ರೀತಿಯಾದಂಥ ವಾಮಾಚಾರಗಳೆಲ್ಲವೂ ಕೂಡ ನಡೀತಾ ಇತ್ತು. ಆ್ಯಂಡ್ ಸಾರ್ವಜನಿಕವಾಗಿ ಕೀಳು ಮಟ್ಟದ ಭಾಷೆಯನ್ನು ಪ್ರಯೋಗ ಮಾಡ್ತಾ ಇದ್ರು ಅಂತ ಕೂಡ ಅವರು ಹೇಳಿದ್ದಾರೆ. ಮಠದ ಮಕ್ಕಳಿಗೆ ಹಿಂಸೆ ಕೊಟ್ಟಿದ್ದಾರೆ, ಮಕ್ಕಳಿಂದ ಮಸಾಜನ್ನು ಮಾಡಿಸ್ಕೊಳ್ತಾ ಇದ್ರು. ಆ ಕಿರುಕುಳ ತಾಳೋಕ್ಕಾಗದೆ ಭಕ್ತರೇ ಸ್ವಾಮೀಜಿಗಳನ್ನು ಕೇಳಿದ್ದಾರೆ. ಅದರ ಜೊತೆಗೆ ಆ ಕಿರುಕುಳ ತಡೆಯೋಕ್ಕಾಗದೆ ಮಕ್ಕಳೇ ಮಠವನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ಭಕ್ತರಿಗೆ ಸಮಯ ಕೊಡಲ್ಲ, ವಿಐಪಿಗಳ ಜೊತೆಗೆ ಮಠದಲ್ಲಿ ಖಾಸಗಿ ಚರ್ಚೆಯನ್ನು ಮಾಡ್ತಾರೆ, ಮಠದ ಸಿಬ್ಬಂದಿಗೆ ಹೀನಾಯವಾಗಿ ನಿಂದಿಸಿ ಅಗೌರವವನ್ನು ತೋರಿಸಿದ್ದಾರೆ. ಸಭೆಯಲ್ಲಿ ಧರ್ಮಗುರುವಿನಂತೆ ನಡೆದುಕೊಳ್ಳದೆ ಅನುಚಿತವಾಗಿ ಅವರು ವರ್ತನೆ ತೋರಿದ್ದಾರೆ. ಅನೇಕ ಬಾರಿ ಅವರ ಗಮನಕ್ಕೆ ಈ ವಿಷಯವನ್ನು ತರಲಾಯಿತು, ಆದರೆ ಎಂದಿಗೂ ಕೂಡ ಅವರು ತಿದ್ದುಕೊಂಡಿಲ್ಲ. ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ಗಳಲ್ಲಿ ವಾಸ್ತವ್ಯ ಹೂಡ್ತಾರೆ, ಐಷಾರಾಮಿ ಜೀವನ ಶೈಲಿಯನ್ನು ಅವರು ನಡೆಸ್ತಾರೆ, ಪದೇ ಪದೇ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಏನು ಮಾಡ್ತಾ ಇದ್ರು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ ಆ ಚಾರ್ಜ್ ಶೀಟ್ನಲ್ಲಿ. ಟ್ರಸ್ಟಿಗಳು ರಿಲೀಸ್ ಮಾಡಿರುವಂಥ ಚಾರ್ಜ್ ಶೀಟ್ ಇದು. ಅವರ ವಿದೇಶ ಪ್ರವಾಸದ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾರೆ. ಶ್ರೀಗಳಿಗೆ ಗಡ್ಡಕ್ಕೆ ಕೂದಲಿಗೆ ಬಣ್ಣ ಹಚ್ಚಿ ತಾವು ಚಂದವಾಗಿ ಕಾಣಿಸೋದ್ರಲ್ಲೇ ಅವರು ಆಸಕ್ತಿಯನ್ನು ತೋರಿಸ್ತಾರೆ. ಪೀಠದ ಬಲದಿಂದ, ಅಧಿಕಾರಿ ವರ್ಗದಿಂದ ಹಣವನ್ನು
ವಸೂಲಿ ಮಾಡ್ತಾ ಇದ್ರು ಅನ್ನುವಂಥ ಗಂಭೀರ ಆರೋಪ. ಸಮಾಜವನ್ನು ಒಡೆದು ಸ್ವಂತ ಆಡಳಿತ ಮಂಡಳಿಯನ್ನು ರಚನೆ ಮಾಡಿಕೊಳ್ಳಿಕ್ಕೆ ಅವರು ಯತ್ನ ಮಾಡಿದ್ರು. ನೋಡಿ ಎಂತೆಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ. ಇದು ಟ್ರಸ್ಟಿಗಳು ರಿಲೀಸ್ ಮಾಡಿರುವಂಥ ಚಾರ್ಜ್ ಶೀಟ್. ಇದು ಟ್ರಸ್ಟಿಗಳು ಇವತ್ತು ಸಭೆಯಾದ ಬಳಿಕ ಬಿಡುಗಡೆ ಮಾಡಿದ್ರಲ್ಲ ಚಾರ್ಜ್ ಶೀಟ್, ಆ ಚಾರ್ಜ್ ಶೀಟ್ನ ಕಾಪಿಯನ್ನು ನೀವು ಗಮನಿಸಿದ್ರಿ. ಆ ಚಾರ್ಜ್ ಶೀಟ್ನಲ್ಲಿದ್ದಂಥ ಒಂದು ಪ್ರಮುಖ ಅಂಶಗಳು, ಗಂಭೀರ ಆರೋಪಗಳು ಇವೆಲ್ಲವೂ ಕೂಡ ಮಠದ ಆವರಣದಲ್ಲಿ ಜಮಾವಣೆಗೊಂಡಂಥ ಭಕ್ತರು ಇದಕ್ಕೆ ತದ್ವಿರುದ್ಧ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಥರದ ಕೆಲಸಗಳು ಈ ರೀತಿಯಾಗಿ ಆಗಿಲ್ಲ ಅನ್ನುವಂಥದ್ದು. ಆದರೆ ಟ್ರಸ್ಟಿಗಳು ಮಾಡ್ತಿರುವಂಥ ಆರೋಪ ಅಂತೂ ಗಂಭೀರ ಸ್ವರೂಪದ್ದು. ಸುಲಿಗೆ ಆರೋಪ ಮಾಡ್ತಾರೆ, ಮಕ್ಕಳಿಗೆ ಹಿಂಸೆ ಕೊಟ್ಟಿರುವಂಥ ಆರೋಪವನ್ನು ಮಾಡ್ತಾರೆ, ಮಕ್ಕಳ ಕೈಲಿ ಮಸಾಜ್ ಮಾಡಿಸ್ಕೊಳ್ತಾ ಇದ್ರು ಅನ್ನುವಂಥ ಆರೋಪವನ್ನು ಮಾಡ್ತಾರೆ, ಮಠದ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ರು, ವಿದೇಶ ಪ್ರವಾಸವನ್ನು ಮಾಡಿದ್ರು, ಅಲ್ಲಿ ಹೋಗಿ ಏನು ಮಾಡ್ತಾಯಿದ್ರು, ಸ್ವಾಮೀಜಿಗಳಿಗೆ ಅವರು ಚಂದವಾಗಿ ಕಾಣಿಸೋದ್ರಲ್ಲೇ ಅವರು ಬ್ಯುಸಿ ಇರ್ತಾರೆ, ಅದರಲ್ಲೇ ಆಸಕ್ತಿ ತೋರಿಸ್ತಾರೆ, ಮಠದ ಕೆಲಸಗಳಿಗೆ ಅವರು ಆಸಕ್ತಿ ತೋರಿಸೋದಿಲ್ಲ, ಮಠದ ಪೂಜೆ ಪುನಸ್ಕಾರಗಳ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಮಠದಲ್ಲಿ ರುದ್ರಾಭಿಷೇಕ ಪ್ರತಿದಿನ ಆಗಬೇಕು ಇವ್ರು ಮಾಡ್ತಿದ್ರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ ಚಾರ್ಜ್ ಶೀಟ್ನಲ್ಲಿ. ಅಂದರೆ ಒಂದು 12 ಪೇಜ್ನ ಚಾರ್ಜ್ ಶೀಟ್ ಅದು. ಅದರಲ್ಲಿ ವಿಸ್ತೃತವಾಗಿ ಬರೆದು ಈ ಒಂದು ಗಂಭೀರ ಆರೋಪವನ್ನು ವಚನಾನಂದ ಶ್ರೀಗಳ ವಿರುದ್ಧವೇ ಮಾಡ್ತಾರೆ. ಬಟ್ ಇದಕ್ಕೆ ಮಠದ ಭಕ್ತರು ಹೇಳುವಂಥದ್ದೇನು? ಇಲ್ಲ, ಇದೆಲ್ಲವೂ ಕೂಡ ಸುಳ್ಳು, ಸ್ವಾಮೀಜಿಗಳ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ. ಅವರ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಕಾರಣ ಏನು? ಮಠದ ಭಕ್ತರು ಹೇಳೋ ಪ್ರಕಾರ ಯಾರ್ಯಾರು ಲೆಕ್ಕ ಕೊಡಿ ಅಂತ ಟ್ರಸ್ಟಿಗಳಿಗೆ ಕೇಳ್ತಾರೋ ಅವರೇ ಟ್ರಸ್ಟಿಗಳ ಟಾರ್ಗೆಟ್ ಅಂತೆ. ಸ್ವಾಮೀಜಿಗಳು ಲೆಕ್ಕ ಕೇಳಿದ್ರೆ ಈಗ ಸ್ವಾಮೀಜಿಗಳನ್ನ ಈ ರೀತಿಯಾಗಿ ಆರೋಪವನ್ನು, ಇಲ್ಲಸಲ್ಲದ ಆರೋಪವನ್ನು ಮಾಡಿ ಅವರನ್ನು ಪದಚ್ಯುತಿಗೊಳಿಸಿದ್ದಾರೆ. ಹಿಂದೆ ಕೂಡ ಅದೇ ಥರ ಮಾಡಿದರು ಹಿಂದಿನ ಸ್ವಾಮೀಜಿಗೆ. ಈ ಸ್ವಾಮೀಜಿಗೂ ಕೂಡ ಅದೇ ಥರದ ಒಂದು ಪದಚ್ಯುತಿಗೊಳಿಸಿ ಅಮಾನವೀಯವಾಗಿ ಅವರು ನಡೆಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಠದ ಭಕ್ತರೇ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.